identify, track and punish every terrorist and their backers. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಈ ವಾರ ಒಂದು ತುಂಬಾ ಮಹತ್ವದ ಸುದ್ದಿ ಬಂದಿದೆ. ಪಾಕಿಸ್ತಾನ್ ಏರ್ ಫೋರ್ಸ್ ಒಟ್ಟು 4 ದೊಡ್ಡ ಚೈನೀಸ್ ರಕ್ಷಣಾ ಖರೀದಿ ಡೀಲನ್ನು ಘೋಷಿಸಿದೆ. ಮತ್ತು ಇದರಲ್ಲಿ ಅತ್ಯಂತ ಗಮನ ಸೆಳೆಯುವ ವಿಷಯ ಎಂದರೆ ಮೊದಲ ಬಾರಿಗೆ ಪಾಕಿಸ್ತಾನ ಒಂದು ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ತನ್ನ ಫ್ಲೀಟ್ಗೆ ಸೇರಿಸಿಕೊಳ್ಳಲು ಸಿದ್ಧವಾಗಿದೆ. ಹಾಗಾದರೆ ಈ ಡೀಲ್ಗಳು ಯಾವುವು? ಭಾರತಕ್ಕೆ ಇದರಿಂದ ಏನು ಅಪಾಯ ಮತ್ತು ಭಾರತ ಹೇಗೆ ಇದಕ್ಕೆ ಪ್ರತಿಕ್ರಿಯಿಸಬಹುದು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. 4 ಡೀಲ್ಗಳು ಯಾವುವು? ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಈ 4 ಪ್ರೊಕ್ಯೂರ್ಮೆಂಟ್ ಡೀಲ್ಗಳು ಯಾವುವು ಅಂತ. ಮೊದಲನೆಯದು ಒಂದು ಲಾಂಗ್ ರೇಂಜ್ ಪ್ರಿಸಿಷನ್ ವೆಪನ್. ಇದರ ಹೆಸರು ಇನ್ನೂ ಬಹಿರಂಗಪಡಿಸಿಲ್ಲ, ಆದರೆ ಇದು ದೂರದ ಗುರಿಗಳನ್ನು ನಿಖರವಾಗಿ ಹೊಡೆಯಬಲ್ಲ ಒಂದು ಅಸ್ತ್ರ ಅಂತ ಹೇಳಲಾಗುತ್ತಿದೆ. ಎರಡನೆಯದು J-35 ಅಂದರೆ ಚೀನಾದ ಹೊಸ ಸ್ಟೆಲ್ತ್ ಫೈಟರ್ ಜೆಟ್. ಇದು ಈ ಇಡೀ ಸುದ್ದಿಯ ಕೇಂದ್ರ ಬಿಂದು. ಇದರ ಬಗ್ಗೆ ಸ್ವಲ್ಪ ಹೊತ್ತಿನಲ್ಲೇ ವಿವರವಾಗಿ ಹೇಳುತ್ತೇನೆ. ಮೂರನೆಯದು ಹೆಚ್ಚುವರಿ J-10C ಫೈಟರ್ ಜೆಟ್ಸ್. ಈ ಏರ್ಕ್ರಾಫ್ಟ್ ಪಾಕಿಸ್ತಾನಕ್ಕೆ ಈಗಾಗಲೇ ಪರಿಚಯವಿದೆ, ಆದರೆ ಇನ್ನಷ್ಟು ತರಿಸಿಕೊಳ್ಳಲು ಯೋಜನೆ ಮಾಡುತ್ತಿದ್ದಾರೆ. ನಾಲ್ಕನೆಯದು ಅವರ ಹಳೆಯ J-17 ಫ್ಲೀಟ್ಗೆ ಅಪ್ಗ್ರೇಡ್ಸ್ಗಳು. ಇದರ ಅರ್ಥ ಏನು ಅಂದರೆ ಈಗಾಗಲೇ ಇರುವ ಯುದ್ಧ ವಿಮಾನಗಳನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಇದೆಲ್ಲ ಯಾಕೆ ಈಗ ಬಂತು? ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು 1 ವರ್ಷ ಹಿಂದಕ್ಕೆ ಹೋಗಬೇಕು ಸ್ನೇಹಿತರೆ. ಮೇ 2025ರಲ್ಲಿ ಅಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಾಯು ಕ್ಷೇತ್ರದಲ್ಲಿ ತೀವ್ರ ತರಹದ ಸಂಘರ್ಷ ನಡೆಯಿತು. ಆ ಸಮಯದಲ್ಲಿ ಪಾಕಿಸ್ತಾನ ತನ್ನ ಚೈನೀಸ್ J-10C ಫೈಟರ್ ಜೆಟ್ಗಳನ್ನು ಬಳಸಿತು. ಈಗ ಇನ್ನಷ್ಟು ಚೈನೀಸ್ ಹಾರ್ಡ್ವೇರ್ಗಳನ್ನು ತರಿಸಿಕೊಳ್ಳಲು ಅವರು ಮುಂದಾಗುತ್ತಿದ್ದಾರೆ. ಇದು ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ. J-10Cನ ಈ ಪ್ರದರ್ಶನವನ್ನು ನೋಡಿ ಇತರ ದೇಶಗಳು ಕೂಡ ಏರ್ಕ್ರಾಫ್ಟ್ನಲ್ಲಿ ಆಸಕ್ತಿ ತೋರಿಸಲು ಶುರು ಮಾಡಿವೆ ಎಂದು ವಿಶ್ಲೇಷಕರುಗಳು ಹೇಳುತ್ತಿದ್ದಾರೆ. J-35 ಇದು ಎಷ್ಟು ಅಪಾಯಕಾರಿ? ಸ್ನೇಹಿತರೆ, ಈ J-35 ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಮುಖ್ಯ. J-35 ಅನ್ನು 2025ರಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ ಎರಡರಲ್ಲೂ ಅಫಿಷಿಯಲಿ ಸೇವೆಗೆ ಇಳಿಸಲಾಯಿತು. ಇದು ಚೀನಾದ ದೊಡ್ಡ J-20 ಏರ್ ಸುಪೀರಿಯಾರಿಟಿ ಫೈಟರ್ಗೆ ಒಂದು ಹಗುರ ಕೌಂಟರ್ ಪಾರ್ಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಪ್ರಶ್ನೆ ಏನೆಂದರೆ ಇದು ಭಾರತಕ್ಕೆ ಎಷ್ಟು ದೊಡ್ಡ ಸವಾಲು ನೋಡಿ. J-35 ಒಂದು 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್, ಅಂದರೆ ಇದು ರೆಡಾರ್ಗೆ ಸುಲಭವಾಗಿ ಸಿಗುವುದಿಲ್ಲ. ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಇದೆ ಮತ್ತು ಏರ್ ಟು ಏರ್ ಕಂಬ್ಯಾಟ್ನಲ್ಲಿ ಇದು ಅತ್ಯಂತ ಪ್ರಬಲ ಆಯ್ಕೆ ಎಂದು ಪರಿಗಣಿಸಲಾಗಿದೆ. ಇಂದು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಎಕ್ಸ್ಪೋರ್ಟ್ಗೆ ಲಭ್ಯವಿರುವ ಫೈಟರ್ ಜೆಟ್ಗಳ ಪೈಕಿ J-35, F-35 ಮತ್ತು ರಷ್ಯಾದ Su-57 ಈ 3 ಜೆಟ್ಗಳು ನಿಜಾರ್ಥದಲ್ಲಿ ಸ್ಟೆಲ್ತ್ ಮತ್ತು ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಸಂಯೋಜನೆ ನೀಡಬಲ್ಲ ಏರ್ಕ್ರಾಫ್ಟ್ಗಳಾಗಿವೆ. ಆದರೆ ಇವುಗಳ ನಡುವಿನ ವ್ಯತ್ಯಾಸ ಏನು? Su-57ಗಿಂತ J-35ನ ಏವಿಯಾನಿಕ್ಸ್ ಮತ್ತು ಸ್ಟೆಲ್ತ್ ತಂತ್ರಜ್ಞಾನ ಹೆಚ್ಚು ಮುಂದುವರೆದಿದೆ ಅಂತ ಹೇಳಲಾಗುತ್ತಿದೆ ಮತ್ತು F-35ಗಿಂತ J-35 ಫ್ಲೈಟ್ ಪರ್ಫಾರ್ಮೆನ್ಸ್ ಮತ್ತು ರೇಂಜ್ ಎರಡೂ ಉತ್ತಮ. ಯಾಕೆಂದರೆ F-35 ಅನ್ನು ಮೂಲತಃ ಸ್ಟ್ರೈಕ್ ರೋಲ್ಗೆ ಡಿಸೈನ್ ಮಾಡಲಾಗಿದ್ದು ಮತ್ತು ಅದು ಸಿಂಗಲ್ ಇಂಜಿನ್ ವಿಮಾನವಾಗಿದೆ. ಆದರೆ J-35 ಅನ್ನು
ಏರ್ ಟು ಏರ್ ಕಂಬ್ಯಾಟ್ನಲ್ಲಿ ಗಮನದಲ್ಲಿಟ್ಟುಕೊಂಡು ಡಿಸೈನ್ ಮಾಡಲಾಗಿದೆ. ಹಾಗಾಗಿ ಪಾಕಿಸ್ತಾನ J-35 ಖರೀದಿ ಭಾರತಕ್ಕೆ ನಿಜಾರ್ಥದಲ್ಲಿ ಸ್ಟ್ರಾಟಜಿಕ್ ಚಾಲೆಂಜ್ ಆಗುತ್ತದೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. J-35 ಖರೀದಿ ವಿಷಯ ಸ್ವಲ್ಪ ಗೊಂದಲವಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಗಮನಾರ್ಹ ಸಂಗತಿ ಇದೆ. ಡಿಸೆಂಬರ್ 2023ರಲ್ಲಿ ಪಾಕಿಸ್ತಾನ್ ಏರ್ಫೋರ್ಸ್ ಏರ್ ಚೀಫ್ ಆದ ಮಾರ್ಷಲ್ ಜಹೀರ್ ಸಿಧು ಅವರು ಚೀನಾದ 5th ಜನರೇಷನ್ ಫೈಟರ್ ಜೆಟ್ ಖರೀದಿಗೆ ಡಿಫೆನ್ಸ್ ಮಿನಿಸ್ಟ್ರಿ ಸಿದ್ಧತೆ ನಡೆಸುತ್ತಿದೆ ಎಂದು ಘೋಷಿಸಿದ್ದರು. ಡಿಸೆಂಬರ್ 2024ರಲ್ಲಿ ಪಾಕಿಸ್ತಾನದ ಲೋಕಲ್ ಮೀಡಿಯಾಗಳು J-35 ಖರೀದಿಗೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ವರದಿ ಮಾಡಿದ್ದವು. ಆದರೆ ಮತ್ತು ಇದು ತುಂಬ ಮುಖ್ಯ, 2025ರ ಮಧ್ಯಭಾಗದಲ್ಲಿ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಅವರು ನೇರವಾಗಿ ಹೇಳಿದರು, ಒಪ್ಪಂದ ಇನ್ನೂ ಸೈನ್ ಆಗಿಲ್ಲ, ಈ ಬಗ್ಗೆ ಬಂದ ಹಲವಾರು ವರದಿಗಳು ಸುಳ್ಳು ಎಂದು. ಹಾಗಾದರೆ ನಿಜಕ್ಕೂ ಏನು ನಡೆಯುತ್ತಿದೆ? ಡೀಲ್ ಆಗಿದೆಯೋ ಇಲ್ಲವೋ ಅದು ಮಾತ್ರ ಇನ್ನಷ್ಟು ಸ್ಪಷ್ಟವಾಗಬೇಕಿದೆ. ಒಟ್ಟಿನಲ್ಲಿ ಚರ್ಚೆ ನಡೆಯುತ್ತಿದೆ, ಆಸಕ್ತಿ ಇದೆ ಮತ್ತು ಯೋಜನೆ ಬಹಳ ಮುಂದಕ್ಕೆ ಹೋಗಿದೆ, ಅದು ನಿಜ. JF-17 ಅಪ್ಗ್ರೇಡ್ಸ್ ಮತ್ತು J-10C ಇದರ ಅರ್ಥ ಏನು? J-10C ಈಗ ಪಾಕಿಸ್ತಾನದ ಅತ್ಯಂತ ನಂಬಿಕಸ್ಥ ಫೈಟರ್ ಜೆಟ್ ಆಗಿ ಹೊರಹೊಮ್ಮಿದೆ. 4+ ಜನರೇಷನ್ ಯುದ್ಧ ವಿಮಾನವಾಗಿದೆ. ಆದರೆ ಹೋರಾಟದಲ್ಲಿ ಅದು ತೋರಿದ ಸಾಮರ್ಥ್ಯ ನಿಜಕ್ಕೂ ಗಮನ ಸೆಳೆದಿದೆ. ಇನ್ನಷ್ಟು J-10Cಗಳನ್ನು ತರಿಸಿಕೊಳ್ಳಲು ಪಾಕಿಸ್ತಾನ ಮುಂದಾಗಿರುವುದು ಆಶ್ಚರ್ಯವೇನಲ್ಲ. JF-17 ವಿಷಯಕ್ಕೆ ಬಂದರೆ ಇದು ಪಾಕಿಸ್ತಾನ ಮತ್ತು ಚೀನಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಒಂದು ಲೈಟ್ ವೆಯ್ಟ್ ಫೈಟರ್ ಜೆಟ್. ಹೊಸ ಬ್ಲಾಕ್ 3 ವೇರಿಯಂಟ್ ತುಲನಾತ್ಮಕವಾಗಿ ಉತ್ತಮ ತಂತ್ರಜ್ಞಾನವನ್ನು ಹೊಂದಿದ್ದರೂ ಹಳೆಯ ವೇರಿಯಂಟ್ಸ್ಗಳು ಮಾತ್ರ ವಿಶೇಷವಾಗಿ ಏರ್ ಟು ಏರ್ ಕಂಬ್ಯಾಟ್ನಲ್ಲಿ ದಿನೇ ದಿನೇ ಆಬ್ಸೊಲೇಟ್ ಆಗಿ ಹೋಗುತ್ತಿವೆ ಎಂದು ತಜ್ಞರುಗಳು ಹೇಳುತ್ತಿದ್ದಾರೆ. ಹಾಗಾಗಿ ಈ ಅಪ್ಗ್ರೇಡ್ ಪ್ಲಾನ್ ಅನ್ನು 2 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಒಂದು, JF-17 ಬ್ಲಾಕ್ 3 ಅನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡುತ್ತಾರೆ. ಇಲ್ಲದಿದ್ದರೆ ಹಳೆಯ ವೇರಿಯಂಟ್ಸ್ಗಳನ್ನು ಬ್ಲಾಕ್ 3 ಮಟ್ಟಕ್ಕೆ ತರಲು ಪ್ರಯತ್ನಿಸುತ್ತಾರೆ. ಪಾಕಿಸ್ತಾನಕ್ಕೆ J-35 ತರುವುದು ಅಷ್ಟು ಸುಲಭವೇ ಇಲ್ಲ ಸ್ನೇಹಿತರೆ. ಇಲ್ಲಿ ಒಂದು ತುಂಬಾ ದೊಡ್ಡ ಪ್ರಾಕ್ಟಿಕಲ್ ಚಾಲೆಂಜ್ ಇದೆ. ಪಾಕಿಸ್ತಾನ್ ಏರ್ಫೋರ್ಸ್ ಈಗ ಬಳಸುವ ಎಲ್ಲ ಯುದ್ಧ ವಿಮಾನಗಳು ಸಿಂಗಲ್ ಇಂಜಿನ್ ಲೈಟ್ ವೆಯ್ಟ್ ಕ್ಯಾಟಗರಿಯದ್ದು, ಅಂದರೆ ಸಣ್ಣ ಹಾಗೂ ಹಗುರ ವಿಮಾನಗಳು. ಆದರೆ J-35 ಇವುಗಳಿಗಿಂತ ತೂಕ, ಅಳತೆ ಮತ್ತು ಸಂಕೀರ್ಣತೆ ಎಲ್ಲದರಲ್ಲೂ ಸಂಪೂರ್ಣ ವಿಭಿನ್ನ. ಇದರ ಮೇಂಟೆನೆನ್ಸ್ ಕಾಸ್ಟ್ ಮತ್ತು ಆಪರೇಷನಲ್ ಕಾಸ್ಟ್ ಅಗಾಧವಾಗಿ ಹೆಚ್ಚಾಗುತ್ತದೆ. ಪಾಕಿಸ್ತಾನದ ಎಕಾನಮಿಯ ಸ್ಥಿತಿ ನೋಡಿದಾಗ ಇಷ್ಟು ದುಬಾರಿ ಏರ್ಕ್ರಾಫ್ಟ್ಗಳನ್ನು ಸಸ್ಟೈನ್ ಮಾಡುವುದು ಅವರಿಗೆ ತಲೆನೋವಾಗಬಹುದು. ಒಂದು ಮಾತಂತೂ ನಿಜ, J-35 ಪಾಕಿಸ್ತಾನ ತಂದರೆ ಅದರ ಖರ್ಚನ್ನು ನಿಭಾಯಿಸಲು ಪಾಕಿಸ್ತಾನ ತನ್ನ ಕೆಲ ಫೈಟರ್ ಸ್ಕ್ವಾಡ್ರನ್ಸ್ಗಳನ್ನೇ ಕಡಿಮೆ ಮಾಡಬೇಕಾಗಬಹುದು. ಅಂದರೆ ಸಂಖ್ಯೆ ಕಡಿಮೆ ಆಗಬಹುದು, ಆದರೆ ಗುಣಮಟ್ಟ ಮೇಲೇರಬಹುದು. ಇದೊಂದು ಎರಡಲಗಿನ ಖಡ್ಗ ಇದ್ದ ಹಾಗೆ. ಭಾರತ ಈಗ ಏನು ಮಾಡುತ್ತಿದೆ? ಇಲ್ಲಿ ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಗಮನಿಸಬೇಕು. ಪಾಕಿಸ್ತಾನ J-35 ಕಡೆ ನೋಡುತ್ತಿರುವಾಗ ಭಾರತ ಕೂಡ ಸುಮ್ಮನೆ ಕುಳಿತಿಲ್ಲ. ವರದಿಗಳ ಪ್ರಕಾರ ಭಾರತ ರಷ್ಯಾದ Su-57 5th ಜನರೇಷನ್ ಫೈಟರ್ ಜೆಟ್ ಖರೀದಿಗೆ ಆದೇಶ ನೀಡಿರಬಹುದು ಮತ್ತು ಮುಂದೆ ಭಾರತದಲ್ಲೇ ಈ ಏರ್ಕ್ರಾಫ್ಟ್ ಅನ್ನು ಲೈಸೆನ್ಸ್ ಅಡಿಯಲ್ಲಿ ಉತ್ಪಾದಿಸುವ ಒಪ್ಪಂದಕ್ಕೆ ಸಿದ್ಧತೆ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದು ನಿಜವಾದರೆ ಭಾರತ ಕೂಡ ತನ್ನ ಸ್ವಂತ ನೆಲದಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ತಯಾರಿಸಬಲ್ಲ ಸ್ಥಿತಿಗೆ ಬರಬಹುದು ಮತ್ತು ಇದು ಆತ್ಮನಿರ್ಭರ ಭಾರತದ ನಿಜವಾದ ಉದಾಹರಣೆ ಆಗಬಹುದು. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕೆಂದರೆ ಉಪಖಂಡದ ವಾಯುರಕ್ಷಣಾ ಚಿತ್ರಣ ಈಗ ವೇಗವಾಗಿ ಬದಲಾಗುತ್ತಿದೆ. ಪಾಕಿಸ್ತಾನ ಚೀನಾದ ಸ್ಟೆಲ್ತ್ ತಂತ್ರಜ್ಞಾನದ ಕಡೆ ನಡೆದರೆ ಭಾರತ ಕೂಡ ತನ್ನ ಸ್ವಂತ ಬಲ ಮತ್ತು ರಣತಂತ್ರದ ಮೂಲಕ ಮುಂದಡಿ ಇಡುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.